It's softly spoken with no strings tying you to me. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ನೋಡೋಣ. ಮೊದಲಿಗೆ ನಾನಿಲ್ಲಿ ಇಡ್ಲಿ ಹಿಟ್ಟು, ಅದಕ್ಕೆ ಹಿಟ್ಟು ರೆಡಿಯಾಗಿರಬೇಕು. ಇಡ್ಲಿ ಹೇಗೆ ರುಬ್ತೀವಿ ಆ ರೀತಿ ಇರಬೇಕಿದು. ಕಡಲೆಬೇಳೆ, ಸಾಸಿವೆ, ಈರುಳ್ಳಿ, ಚಿಕ್ಕದಾಗಿ ಹಚ್ಕೊಂಡಿರೋ ತೆಂಗಿನಕಾಯಿ ಪೀಸದು, ಮತ್ತು 2 ಹಸಿಮೆಣಸಿನ್ಕಾಯಿ, ಎಣ್ಣೆ, ಇಷ್ಟೇ ಬೇಕಾಗಿರೋದು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸಾಸಿವೆ ಸಿಡಿಲಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀವು ಇಡ್ಲಿ ಮಾಡಿ ಹಿಟ್ಟು ಉಳಿದಿತ್ತು ಅಂದರೆ ಅದು ನೆಕ್ಸ್ಟ್ ಡೇ ಈ ಥರ ಪಡ್ಡು ಕೂಡ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ. ಸ್ವಲ್ಪ ಆಚೆ ಕಡೆ ಮಳೆ ಬರ್ತಾ ಇದೆ, ಸೊ ಅದರಿಂದ ವಾಯ್ಸ್ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಮಕ್ಕಳಿಗೆಲ್ಲ ಪುಟ್ಟಾಗಿ ಇರುತ್ತಲ್ಲ, ಅದು ನೋಡೋದಕ್ಕೆ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ಕೂಡ. ಇವಾಗ ಇದಕ್ಕೆ ಈರುಳ್ಳಿ, ತೆಂಗಿನಕಾಯಿ ಪೀಸ್ ಮತ್ತು ಹಸಿಮೆಣಸಿನ್ಕಾಯಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕು ಅಂದರೆ ಕರಿಬೇವಿನ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕ್ಕೋಬೋದು, ನಿಮಗಿಷ್ಟ ಆಗುತ್ತೆ ಅಂದರೆ. ಬಟ್ ಹೀಗೇ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಬ್ಯಾಟರ್ಗೂ ಕೂಡ ಹಾಕ್ಕೊಂಡಿರ್ತೀರ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಆಗಿದೆ, ಇದು ನಾನು ಇಳಿಸ್ಕೊಂಡಿದ್ದೀನಿ. ಇದು ಫುಲ್ಲು ಕೂಲ್ ಆಗಬೇಕು, ಆಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಇದು ಬಿಸಿ ಇರೋದ್ರಿಂದ ಹಿಟ್ಟು ಗಂಟು ಥರ ಆಗಿಬಿಡುತ್ತೆ. ಸೊ ಅದರಿಂದ ಇದು ಫುಲ್ಲು ತಣ್ಣಗಾಗಬೇಕು. ಆ ನಂತರನೇ ನೀವು ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ದೋಸೆ ಹಿಟ್ಟಲ್ಲಿ ಆಗೋದಿಲ್ಲ, ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿಲಿ ಇದ್ರೇ ಮಾತ್ರ ಆಗೋದು ಪಡ್ಡು ಮಾಡೋದಕ್ಕೆ. ದೋಸೆ ಹಿಟ್ಟು ತೆಳು ಬಂದ್ಬಿಡುತ್ತಲ್ವ, ಆಗೋದಿಲ್ಲ. ನೋಡಿ, ಇವಾಗ ನಾನು ಫುಲ್ ಕೂಲ್ ಆಗಿದೆ, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಬ್ಯಾಟರ್ ರೆಡಿ ಇದೆ. ಬನ್ನಿ ಇದನ್ನು ಪಡ್ಡು ಮಾಡೋಣ ಇವಾಗ. ಸೊ ಈ ರೀತಿ ಪಡ್ಡುದು ಅಂಚು ಸಿಗುತ್ತೆ, ಇವಾಗ ಎಲ್ಲ ಕಡೆನೂ ಸಿಗುತ್ತೆ. ಸೊ ಅದನ್ನು ತಗೊಂಡಿದ್ದೀವಿ ನಾವು.
ಇದು ಒಂದು ಸತಿಗೆ ಒಂದು 12 ಆಗುತ್ತೆ. ನೀವು ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕು ಇದು ಕೆಳಗಡೆ. ಫಸ್ಟು ಒಂದು 2 ಡ್ರಾಪ್ಸ್ ಅಷ್ಟು ಆಯಿಲ್ ಬೇಕಾಗುತ್ತೆ. ಇದನ್ನು ಹೀಟ್ ಆಗಬೇಕು. ನಾವು ದೋಸೆ ಹಂಚೆಲ್ಲ ಹೇಗೆ ಹೀಟ್ ಮಾಡ್ಕೋತೀವಿ ಆ ರೀತಿ ಹೀಟ್ ಆದಮೇಲೆ ಈ ರೀತಿ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ ಹೀಟ್ ಆಗಿದೆ ಇವಾಗ ನನಗೆ. ಇದು ಫುಲ್ ಸಿಮ್ಮಲ್ಲೇ ಇರಬೇಕು, ನೀವು ಹೈ ಫ್ಲೇಮ್ ಮಾಡೋ ಹಾಗಿಲ್ಲ. ಇದನ್ನು ನಾನು ಹೇಗೆ ಹಾಕ್ಕೊಬೇಕು ಅಂದರೆ ಈ ರೀತಿ ಲಾಸ್ಟಿಂದ ಹಾಕ್ಕೊಂಡು ಬನ್ನಿ. ಫಸ್ಟಿಗೆ ಸೆಂಟ್ರಿಗೆ ಹಾಕ್ಬಿಟ್ರೆ ಉರಿಯಲ್ಲಿ ಬರ್ತಾ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಅದು ಬೇಗ ಬೆಂದುಬಿಡುತ್ತೆ, ಬೇರೆದೆಲ್ಲ ಇನ್ನೂ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಸೆಂಟ್ರಿಗೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಮತ್ತು ಇದು ತುಂಬ ಹಾಕ್ಬಿಡಬೇಡಿ, ಸ್ವಲ್ಪ ಗ್ಯಾಪ್ ಇರಲಿ. ತುಂಬ ಹಾಕಿದ್ರೆ ಅದು ಉಬ್ಬಿದಾಗ ನಮಗೆ ಒಂಥರ ಗಜಿಬಿಜಿ ಥರ ಕ್ಲೀನಾಗಿ ಲುಕ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬಿಟ್ಟಿರೋಣ, ಅದು ಫುಲ್ ಉಬ್ಬುತ್ತೆ, ಆವಾಗ ಕ್ಲೀನಾಗಿ ಬರುತ್ತೆ. ಪುಟ್ಟು ಸೌಟಿದ್ರೆ ನಿಮ್ಮನೆ ಅದರಲ್ಲಿ ಹಾಕಿ. ನಾನು ನೋಡಿ ಅದೇ ಪುಟ್ಟು ತೊಗೊಂಡಿದ್ದೀನಿ. ಈ ರೀತಿ ಫುಲ್ಲು ಹಾಕಬಾರ್ದು. ನೋಡಿ ನಾನು ಎಷ್ಟು ಸ್ವಲ್ಪ ಗ್ಯಾಪ್ ಇದೆ, ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಳ್ಳೋಣ. ಇದು ಟೇಸ್ಟು ಕೂಡ ಒಂಥರ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟನೇ ಇದು. ಈಗ ಇದರ ಮೇಲೆ ಆಯಿಲ್ ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ನೆಸೆಸಿಟಿ ಇಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿ ಫುಲ್ ಸಿಮ್ಮಲ್ಲೇ ಇರಬೇಕು, ಹೈ ಫ್ಲೇಮ್ ಮಾಡಬೇಡಿ. ಮಾಡಿದ್ರೆ ಮೇಲೆಲ್ಲ ರೆಡ್ಡಾಗಿ ಹೋಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ನಾವು ಉಲ್ಟಾ ಮಾಡ್ಕೊಳ್ಳೋಣ. ಅಲ್ಲಿ ಮೇಲೆ ಗೊತ್ತಾಗುತ್ತೆ ನಮಗೆ, ಸೈಡಲ್ಲಿ ಗೊತ್ತಾಗುತ್ತೆ. ಆವಾಗ ಈ ರೀತಿ ಒಂದು ಫೋರ್ಕಲ್ಲಿ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಆಗಬೇಕು, ಯಾಕೆಂದರೆ ಮೇಲೆ ಹಿಟ್ಟಿದ್ದಾಗಿತ್ತಲ್ವ, ಅದು ಉಲ್ಟಾ ಮಾಡಿದಾಗ ಅದು ಸ್ಪ್ರೆಡ್ ಆಗೋಗುತ್ತೆ. ಇವಾಗ ನೋಡಿ ಅದು ಆಗೋದಿಲ್ಲ, ಯಾಕೆಂದರೆ ಮೇಲೂ ಸ್ವಲ್ಪ ಬೆಂದಿದೆ. ಅದಕ್ಕೋಸ್ಕರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆ ಕಡೆ ಸೈಡು ಕೂಡ ಅದೇ ರೀತಿ ಆದರೆ ನಮ್ಮ ಪಡ್ಡು ರೆಡಿ ಆಗುತ್ತೆ. ನೋಡಿ ಇದು ಸೆಂಟ್ರದಂತೂ ಲಾಸ್ಟಲ್ಲಿ ಹಾಕಿದ್ದು, ಬಟ್ ಎಷ್ಟು ರೋಸ್ಟ್ ಆಗಿದೆ ಅಂತ. ಅದಕ್ಕೋಸ್ಕರ ಲಾಸ್ಟಿಂದ ಹಾಕೊಂಬರ್ಬೇಕು. ಇವಾಗ ಆ ಕಡೆನೂ ಕೂಡ ಅದೇ ರೀತಿ ಬೇಯಲಿ. ನೋಡ್ಬೋದು ಇವಾಗ ನಾನು ಮತ್ತೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಎರಡು ಕಡೆನೂ ಈವನ್ ಆಗಿ ಬೆಂದಿದೆ. ಈ ರೀತಿ ಆ ಕಡೆ ಎಡ್ಜಲ್ಲಿರೋದು ಬೆಂದಿಲ್ಲ ಅಂದಾಗ ನೀವು ಏನು ಮಾಡ್ಬೋದು ಅಂದರೆ, ಈ ಸೆಂಟ್ರಲ್ಲಿ ಬೆಂದಿರುತ್ತಲ್ವ ಅದನ್ನು ಆ ಕಡೆ ಶಿಫ್ಟ್ ಮಾಡಿ, ಬೆಂದಿಲ್ಲ ಅನ್ನೋದನ್ನ ಈ ಕಡೆಗೆ ಶಿಫ್ಟ್ ಮಾಡ್ಕೋಬೋದು. ಆವಾಗ ಬೇಗ ನಮಗೆ ಬೇಯುತ್ತೆ. ನೋಡಿ ಆಗಿದೆ, ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ.
ಇಷ್ಟೇ, ವೆರಿ ಈಸಿ ಬಟ್ ಅಷ್ಟೇ ಟೇಸ್ಟಿ. ನೋಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಅದೇ ರೀತಿ ನೆಕ್ಸ್ಟ್ ಟ್ರಿಪ್ ಕೂಡ ಹಾಕ್ಕೊಡೋದಷ್ಟೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ, ಫ್ರೆಂಡ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವಿವತ್ತು ಹೆಣ್ಗಾಯಿ ಮಾಡಿದ್ವಿ, ಅದಕ್ಕೂ ಕೂಡ ಚೆನ್ನಾಗಿತ್ತು. ತೆಂಗಿನಕಾಯಿ ಚಟ್ನಿ ಆದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.